ಅದೇಕೆ ಅರ್ಜುನ್ ಶ್ರೀಜಾ ಬಗ್ಗೆ ಮೈಥಿಲಿಗೆ ಹೇಳಿದೆ? ಅವಳು ನಿಮ್ಮಪ್ಪನಿಗೆ ಹೇಳಿದ್ರೆ ಅವಳು ಹೇಳ್ತಾಳೆಯೋ ಇಲ್ವೋ ಅಂತ ಖಚಿತಪಡಿಸ್ಕೊಳ್ಳಲೇ ಸತ್ಯ ಹೇಳಿದೆ ತಾತಯ್ಯ. ಅದು ಅಲ್ಲದೆ ಸತ್ಯವನ್ನು ಎಷ್ಟು ದಿನ ಮುಚ್ಚಿಡೋದಕ್ಕೆ ಸಾಧ್ಯ? ಇನ್ನೊಂದು ತಿಂಗಳ ನಂತರ ನಾವು ಹೇಳದಿದ್ರೂ ಕಣ್ಣಿಗೆ ಕಾಣಿಸುತ್ತೆ. ನಾವು ಹುಡುಕ್ತಿರೋವನ್ನು ಸಿಕ್ಕ ನಂತರ ಪರಿಣಾಮಗಳು ಹೇಗಿರುತ್ತೋ. ಒಂದು ವೇಳೆ ಮೈಥಿಲಿಯ ಸಹಾಯ ನನಗೆ ಅಗತ್ಯ ಆದರೆ ಅದಕ್ಕೆ ಅವಳು ಹೇಗೆ ಯೋಚಿಸ್ತಾಳೆ ಅಂತ ಪತ್ತೆ ಹಚ್ಚೋದಕ್ಕೆ ಶ್ರೀಜಾ ಬಗ್ಗೆ ಹೇಳಿದೆ. ನಾನು ಬರೋವರೆಗೆ ಶ್ರೀಜಾಳನ್ನು ಜಾಗ್ರತೆಯಾಗಿ ನೋಡ್ಕೋತಾತಯ್ಯ, ಎಲ್ಲಿಗೂ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿ ಹೊರಟು ಹೋದ ಅರ್ಜುನ್ ಹೋಗುತ್ತಲೇ ಶ್ರೀಜಾಳನ್ನು ನೋಡಲು ಹೋದ ಮೈಥಿಲಿಗೆ ಔಷಧಿ ಪ್ರಭಾವದಿಂದ ಶ್ರೀಜಾ ನಿದ್ರಿಸ್ತಾ ಇರೋದು ಕಾಣ್ತು. ಶ್ರೀಜಾ, ನಿನ್ನ ಕಾಲು ಕೆಳಗಿಡದಂತೆ ಮಹಾರಾಣಿಯಂತೆ ನಿನ್ನ ತಮ್ಮ ನೋಡ್ಕೊಂಡ, ಆದರೆ ನೀನು ಇಂಥ ಹುಚ್ಚು ಕೆಲಸ ಮಾಡಿದೆ. ಅದಕ್ಕೆ ಹೇಳೋದು, ತವರ ಮನೆಯಲ್ಲಿ ಮಹಾರಾಣಿಯಂತೆ ಬೆಳೆದು ಹುಡುಗಿಗೆ ಮದುವೆ ಆದಮೇಲೆ ಕಷ್ಟಗಳು ಎದುರಾಗುತ್ತೆ ಅಂತ. ಆದರೆ ನಿನಗೆ ಮದುವೆಯೇ ಆಗಿಲ್ವಲ್ಲ, ಬೋನಸ್ಸಾಗಿ ಕಷ್ಟಗಳು ಮೊದಲೇ ಬಂದಿವೆ ಎಂದರ್ಥ. ಅದು ಹೇಗಾದರೂ ಆಗಲಿ, ನಾನು ಯಾವುದೇ ಯೋಜನೆ ರೂಪಿಸ್ದೆ ನೀನು ಬಲಿಯಾದೆ. ಈಗಲೂ ನಿನ್ನ ಮೇಲೆ ನನಗೆ ಕನಿಕರ ಬರ್ತಿಲ್ಲ. ಯಾಕೆ ಗೊತ್ತಾ? ಈಗಲೂ ಭಾವ ನಿನಗಾಗಿ ಅಲಿತಿದ್ದಾನೆ, ಯೋಚಿಸ್ತಿದ್ದಾನೆ. ಭಾವನಿಂದ ನೀನು ಪೂರ್ತಿ ದೂರ ಆಗಿಬಿಡ್ಬೇಕು. ಭಾವನ ಜೀವನದಲ್ಲಿ ನಾನು ಮಾತ್ರ ವಿಶೇಷ ವ್ಯಕ್ತಿ ಆಗಬೇಕು. ಹಾಗಾಗಬೇಕಂದ್ರೆ ನನಗೆ ಬಂದಿರೋ ಈ ಅವಕಾಶವನ್ನು ಬಿಟ್ಕೊಡದೆ ಜಾಗ್ರತೆಯಾಗಿ ನಡ್ಕೊಳ್ಬೇಕು. ಕೇಳಿದ್ರು ಯಾವುದನ್ನು ಹೇಳಿದವನು ಕೇಳದೆಯೇ ನಿನ್ನ ಬಗ್ಗೆ ಹೇಳಿದಾನಂದರೆ ನನ್ನ ಮೇಲಿನ ನಂಬಿಕೆಯಿಂದಲೋ ಅಥವಾ ಅನುಮಾನದಿಂದಲೋ ತಿಳಿತಿಲ್ಲ. ಆದರೆ ಇದನ್ನು ನಾನು ಬಳಸ್ಕೊಳ್ತೀನಿ. ಹೇಗಂತೀಯಾ? ನಿನ್ನ ಗರ್ಭಿಣಿ ಅವಸ್ಥೆಯನ್ನು ಜಾಗೃತಿಯಾಗಿ ಕಾಪಾಡ್ತಿರೋಂತೆ ಭಾವನ ಮುಂದೆ ಬಣ್ಣ ಹಚ್ತೀನಿ. ನಿನ್ನ ದೃಷ್ಟಿಯಲ್ಲಿ ಕೂಡ ನಾನು ಒಳ್ಳೆ ಹುಡುಗಿಯಂತೆ ನಟಿಸಿ ನಿನ್ನ ಬಾಯಿಂದಲೇ ನನ್ನ ಬಗ್ಗೆ ಭಾವನಿಗೆ ಒಳ್ಳೆಯದಾಗಿ ಹೇಳುವಂತೆ ಮಾಡ್ತೀನಿ. ಹೀಗೆ ಮೆಲ್ಲಗೆ ನಿನ್ನಿಂದ ಭಾವನನ್ನು ದೂರ ಮಾಡಿ ನಾನು ಹತ್ರ ಆಗ್ತೀನಿ ಅಂತ ಅಂದೆ ದೊಡ್ಡ ಯೋಜನೆ ರೂಪಿಸಿದ್ಲು ಮೈಥಿಲಿ. ಹಿಂದಿನಿಂದ ಹೆಜ್ಜೆ ಸದ್ದು ಕೇಳಿದ ತಕ್ಷಣ ಹಿಂದೆ ತಿರುಗಿ ನೋಡಿದ್ಲು. ರಾಧಾಕೃಷ್ಣ ಅವರನ್ನ ಕಂಡು ಮುಖದಲ್ಲಿ ನೋವು ತಂದುಕೊಂಡು, ತಾತಯ್ಯ, ಶ್ರೀಜಾಗ್ ಯಾಕೆ ಹೀಗಾಯಿತು ಅಂತ ಮುಗ್ಧತೆಯಿಂದ ಬೇಸರದಿಂದ ಕೇಳಿದ್ಲು. ಅದು ಅವಳ ಹಣೆ ಬರಹವಮ್ಮ. ಆದರೆ ಈ ವಿಷಯ ಮನೆಯಲ್ಲಿ ತಿಳಿದರೆ ಶ್ರೀಜಾಳನ್ನ ಎಲ್ಲರೂ ಬೈತಾರೆ ತಾತಯ್ಯ. ಮುಖ್ಯವಾಗಿ ಮಾವಯ್ಯ ಅವಳಿಗೆ ಸಚಿವರ ಮಗನ ಸಂಬಂಧ ನೋಡ್ತಿದ್ದಾರೆ. ಈಗ ಇದೆಲ್ಲ ತಿಳಿದ್ರೂ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲಮ್ಮ. ಸತ್ಯ ಹೇಳಿದರೆ ಶ್ರೀಜಾಳನ್ನ ಅನ್ನಬಾರ್ದ ಮಾತುಗಳನ್ನೆಲ್ಲ ಅಂತಾರೆ. ಅದಕ್ಕೆ ಭಾವ ಹೇಳಿದಂತೆ ಸತ್ಯ ಹೇಳೋದಿರೋದೇ ಒಳ್ಳೆಯದು ಎಂಬುದು ನನ್ನ ಅಭಿಪ್ರಾಯ. ಮೈಥಿಲಿ ಇಷ್ಟು ಮೃದುವಾಗಿ ಸಿಹಿಯಾಗಿ ಮಾತಾಡ್ತಿದ್ದರೆ ಆಶ್ಚರ್ಯ ಪಡೋದು ರಾಧಾಕೃಷ್ಣ ಅವರ ಸರದಿಯಾಗಿತ್ತು. ಮೈಥಿಲಿ, ನೀನೇನಾ ಹೀಗೆ ಯೋಚಿಸ್ತಿರೋದು? ಯಾಕೆ ತಾತಯ್ಯ, ನಾನು ಹೀಗೆ ಯೋಚಿಸ್ಬಾರ್ದಾ? ಅದೆಲ್ಲ ಮೈಥಿಲಿ, ನೀನು ನಿನ್ನ ಮಾವಯ್ಯನ ಕಡೆಯವಳಲ್ವಾ? ಅವ್ರ ಹತ್ರ ಸತ್ಯ ಮುಚ್ಚಿಡೋದು ನಡೆಯೋ ಕೆಲಸವಾ? ಮಾವಯ್ಯ ನನ್ನ ಮುದ್ದಾಡ್ತಾರೆ, ಅದಕ್ಕೆ ಹಾಗೆ ಮಾತಾಡ್ತಿದ್ದೆ. ಆದರೆ ಶ್ರೀಜಾ ನಮ್ಮನೆ ಹುಡುಗಿ ತಾತಯ್ಯ. ಅವಳಿಗೆ ಇಷ್ಟು ಕಷ್ಟ ಬಂದಾಗ ಬೇಸರವಾಗದೆ ಹೇಗಿರಲಿ? ಈ ಸಮಯದಲ್ಲೇ ನಮ್ಮ ಸಹಾಯ ಮತ್ತು ಪ್ರೀತಿ ಶ್ರೀಜಾಗ ಅಗತ್ಯ. ಭಾವ ನನ್ನ ಜೊತೆ ಅದನ್ನೇ ತಾನೇ ಹೇಳಿದ್ದು. ಅವಳನ್ನ ಜಾಗೃತಿಯಾಗಿ ನೋಡ್ಕೊಳ್ತೀನಿ ಅಂತ ತಾನೇ ಸತ್ಯ ಹೇಳಿದ್ದು. ಹ್ಞೂ ಅಂತ ಶ್ರೀಜಾಳನ್ನ ಎಪ್ಸಿ, ಮೈಥಿಲಿ ಬಂದಿದ್ದಾಳ ಮಗಳೇ ಅಂತ ಹೇಳಿದ್ರು ರಾಧಾಕೃಷ್ಣ. ನೆಮ್ಮದಿಯಾಗಿದ್ದು ಕೂತ ಶ್ರೀಜಾ ಮೈಥಿಲಿಯನ್ನು ನೋಡಿ, ಹೇಗಿದೆಯಾ ಮೈಥಿಲಿ ಅಂತ ಕೇಳಿದ್ಲು. ನನಗೇನು ಶ್ರೀಜಾ, ಚೆನ್ನಾಗಿದ್ದೀನಿ. ಆದರೆ ನಿನ್ನ ಬಗ್ಗೆ ತಿಳಿತು ಅನ್ನುತ್ತಾ ಅಳುತ್ತಾ ಅವಳನ್ನು ಅಪ್ಕೊಂಡು ನಿನ್ನ ಮೇಲೆ ಕೈ ಹಾಕ್ತವನ ಕೈಗಳನ್ನ ಕತ್ತರಿಸ್ಬೇಕೆಂಬಷ್ಟು ಕೋಪ ಬರ್ತಿದೆ ಶ್ರೀಜಾ. ಆ ಕೆಲಸ ಅರ್ಜುನ್ ಮಾಡ್ತಾನೆ ಬಿಡು, ನಮಗೆ ಶ್ರಮ ಬೇಡ. ನೀನು ಯಾಕೆ ಇಲ್ಲಿಗೆ ಬಂದೆ? ಮಾವಯ್ಯ ಕಳಿಸಿದ್ರು ನಿನಗೇನಾದರೂ ಆಗಿದೆಯಾ ಅಂತ ನೋಡ್ಕೊಂಡು ಬರೋದಕ್ಕೆ. ನಿನ್ನನ್ನು ಕರ್ಕೊಂಡು ಬರೋದಕ್ಕೂ ಕೂಡ. ಅರ್ಜುನ್ ಬಂದಮೇಲೆ ಒಟ್ಟಿಗೆ ಹೋಗೋಣ ಬಿಡು. ನೀನು ಹೋಗಿ ಮುಖ ತೊಳ್ಕೊಂಡು ಬಾ, ಊಟ ಮಾಡೋಣ ಅಂತ ಕಳಿಸಿದ್ಲು. ಮೈಥಿಲಿ ಹೋದ್ಮೇಲೆ, ತಾತಯ್ಯ, ಅಪ್ಪನಿಗೆ ವಿಷಯ ತಿಳಿಸೋದು ಒಳ್ಳೇದನ್ನಿಸ್ತಿದೆ ಅಂದ್ಲು ಶ್ರೀಜಾ. ಅರ್ಜುನ್ ಹೇಳೋವರೆಗೆ ಯಾರಿಗೂ ತಿಳಿಯೋ ಅಗತ್ಯ ಇಲ್ಲ ಶ್ರೀಜಾ. ಅವೆಲ್ಲವನ್ನ ನಾವು ನೋಡ್ಕೊಳ್ತೀವಿ. ನೀನು ಯೋಚಿಸಿ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಬೇಡ ಅಂದರು. ಸರಿ ತಾತ. ಆಸ್ಟ್ರೇಲಿಯಾದಲ್ಲಿನ ಕಂಗಾರು ದ್ವೀಪ. ಸುತ್ತಲೂ ಮಣ್ಣಿನ ದಿಬ್ಬಗಳು, ಮಧ್ಯದಲ್ಲಿ ಕವಲು ಕವಲಾಗಿ ಹರಿಯೋ ನದಿ. ಆ ದ್ವೀಪದ ಒಂದು ಕೋಟೆ. ಅಲ್ಲಿಗೆ ಅರ್ಜುನ್ ಬಂದ ಹೆಲಿಕಾಪ್ಟರ್ ತಲುಪಿತು. ಧೂಳು ಎಬ್ಬಿಸ್ತಾ ಇಳೀತಿರೋ ಹೆಲಿಕಾಪ್ಟರ್ ನೋಡಿ ಯಾರು ಬರ್ತಿದ್ದಾರಂತ ಅಲ್ಲಿನ ಭದ್ರತಾ ಸಿಬ್ಬಂದಿಗೆ ಅರ್ಥ ಆಗಲಿಲ್ಲ. ಹೆಲಿಕಾಪ್ಟರ್ ಇಳಿಯೋ ಜಾಗವನ್ನು ಸುತ್ತುವರೆದ್ರು. ಬ್ರ್ಯಾಂಡೆಡ್ ಕಪ್ಪು ಬೂಟುಗಳನ್ನ ನೆಲದ ಮೇಲೆ ಇಟ್ಟು ಮನುಷ್ಯ ಯಾರಂತ ಎಲ್ಲರೂ ಕುತೂಹಲದಿಂದ ನೋಡ್ತಿದ್ರು. ಹೆಲಿಕಾಪ್ಟರ್ನಿಂದ ಇಳಿದ ಅರ್ಜುನ್ ತನ್ನ ಕನ್ನಡಕ ತೆಗೆದು ಅಂಗಿಗೆ ಸಿಕ್ಕಿಸಿ ಎಲ್ಲರನ್ನ ನೋಡ್ತಾ ತೋಳುಗಳನ್ನ ಮಡಚ್ದ.
ನಮ್ಮ ಹುಡುಗ ಭಾರತೀಯ ಶೈಲಿಯ ಫೈಟ್ಗೆ ಸಿದ್ಧವಾಗ್ತಿದ್ರೆ ಬಿಳಿ ಚರ್ಮದ ರೌಡಿಗಳು ಬಂದೂಕು ತೆಗೆದು ಅರ್ಜುನ್ಗೆ ಗುರಿ ಇಡ್ತಿದ್ರು. ಅವನೊಬ್ಬನೇ ಸಿಂಹದಂತೆ ಮುಂದೆ ಬರ್ತಿದ್ರೆ ನರಿಗಳ ಹಿಂಡಿನಂತೆ ಅವರೆಲ್ಲರೂ ಅವನನ್ನು ಸುತ್ತುವರೆದ್ರು. ಸುಮಾರು 50 ಜನರಿದ್ರು. ಅವನ ಕಣ್ಣಲ್ಲಿ ಕಿಂಚಿತ್ತೂ ಹೆದರಿಕೆ ಇರಲಿಲ್ಲ. ಸಿಂಹ ಕೇಸರ ಕೊಡವಿ ಸಿದ್ಧವಾಗ್ತಿರೋಂತೆ ಅರ್ಜುನನ್ನು ನೋಡಿ, ನೀನು ಯಾರು ಅಂತ ಕೇಳ್ತಾ ಗ್ಯಾಂಗ್ನ ನಾಯಕ ಅರ್ಜುನ್, ನೀನು ಎಲ್ಲಿಂದ ಬಂದಿದ್ಯಾ, ನಿನಗೆ ಗೊತ್ತು ಭಾರತ ಅಂದ ತಕ್ಷಣ ಕೈಯಲ್ಲಿದ್ದ ಬಂದೂಕುಗಳನ್ನು ಕೆಳಗಿಟ್ರು. ಕೋಟೆಯ ಮೇಲಿದ್ದವರು ಕೂಡ ಗುಂಡು ಹಾರಿಸೋದಕ್ಕೆ ಮುಂದಾದಾಗ ಅರ್ಜುನ್ ಚಿರತೆಯ ವೇಗದಲ್ಲಿ ಗುಂಡು ಹಾರಿಸಿದಾಗ ಅವರೆಲ್ಲರೂ ಹಕ್ಕಿಗಳಂತೆ ಕೆಳಗೆ ಬಿದ್ದರು. ಅರ್ಧ ಗಂಟೆಯಲ್ಲಿ ಎಲ್ಲರನ್ನ ಮಡಚಿ ಗುಡ್ಡೆ ಹಾಕಿ, ನಿಮ್ಮ ಬಾಸ್ ಎಲ್ಲಿದ್ದಾನೆ ಅಂತ ಕೇಳಿದ ಗ್ಯಾಂಗ್ ನಾಯಕನನ್ನು. ಬಾಯಿಂದ ಸುರಿತಿರೋ ರಕ್ತ, ಪುಡಿ ಪುಡಿಯಾದ ಮೂಳೆಗಳಿಂದ ಅವರು ಮಾತನಾಡೋ ಸ್ಥಿತಿಯಲ್ಲಿರಲಿಲ್ಲ. ಅಷ್ಟರಲ್ಲಿ ಒಬ್ಬ ವೃದ್ಧರಾದ ಮುದುಕರು ಬೇಗನೆ ಒಳಗಿನಿಂದ ಬಂದರು. ಅರ್ಜುನನ್ನು ನೋಡಿ, ದಯವಿಟ್ಟು ಯಾರಿಗೂ ಏನು ಮಾಡಬೇಡಿ, ನೀವು ಯಾರನ್ನು ಹುಡ್ಕೊಂಡು ಬಂದಿದ್ದೀರೋ ಅವರು ಒಳಗಿದ್ದಾರೆ ಬನ್ನಿ ಅಂದರು. ಭಾರತೀಯ ಭಾಷೆಯಲ್ಲಿ ಹೇಳುತ್ತಾ ಹಿಂದಿನಿಂದ ದಾಳಿ ಮಾಡೋದಕ್ಕೆ ಬಂದ ಒಬ್ಬನ ಕುತ್ತಿಗೆಯನ್ನು ಕೋಳಿ ಕುತ್ತಿಗೆ ಮುರಿದು ಕೆಳಗಿಸ್ದ. ನಮ್ಮ ಮಾನ್ಸ್ಟರ್ನ ಮಾಸ್ ಫೈಟ್ ನೋಡಿದವರೆಲ್ಲ ಬೆಚ್ಚಿಬಿದ್ರು. ನನ್ನನ್ನು ಮಾತುಗಳಲ್ಲಿ ಸಿಲುಕಿಸಿ ಕಳ್ಳತನದ ಏಟು ನೀಡೋದಕ್ಕೆ ನೋಡ್ತಿದ್ದೀರಾ ನರಿಗಳಂತೆ, ಈ ನರಿಗಳ ಹಿಂಡಿನ ನಾಯಕ ಎಲ್ಲಿದ್ದಾನೆ? ಅವ್ರು ಹೇಳ್ತಿದ್ರು, ನಮ್ಮ ಬಾಸ್ನನ್ನು ಭೇಟಿಯಾಗಬೇಕಂದ್ರೆ ಮೊದಲು ನಮ್ಮನ್ನು ದಾಟಬೇಕು ಅಂತ. ಎಲ್ಲರೂ ಏಕಕಾಲಕ್ಕೆ ದಾಳಿ ಮಾಡಿದ್ರು. ಕೆಳಗೆ ಬಾಗಿದ ಅರ್ಜುನ್ ಪೋಟಿನಲ್ಲಿ ಬಚ್ಚಿಟ್ಟಿದ್ದ 2 ಬಂದೂಕುಗಳನ್ನ ತೆಗೆದು ಪ್ರತಿಯೊಬ್ಬನ ಕಾಲಿನ ಪಾದದ ಮೇಲೆ, ಮೊಣಕಾಲಿನ ಮೇಲೆ ಮಿಂಚಿನಂತೆ ಗುಂಡು ಹಾರಿಸ್ದ. ಅರ್ಜುನ್ ಕಣ್ಣುಗಳನ್ನ ಸಣ್ಣಗೆ ಮಾಡಿ, ನೀವ್ಯಾರು ಅಂತ ಕೇಳ್ದ. ನೀವು ಯಾರನ್ನು ಹುಡ್ಕೊಂಡು ಬಂದಿದ್ದೀರಿ ಅಂತ ಅವನ ತಾತನನ್ನು ಕೇಳ್ದ. ಪೀಟರ್ ತಾತಾನೇನಾ? ಹೌದು, ನಾನು ಬರೋದಲ್ಲ, ನಿಮ್ಮ ಮೊಮ್ಮಗನನ್ನೇ ಹೊರಗೆ ಬರೋದಕ್ಕೆ ಹೇಳಿ. ಅವರು ಬೇಸರದಿಂದ, ಅವನು ಬರೋದಕ್ಕೆ ಸಾಧ್ಯ ಇಲ್ಲ ಮಗನೇ ಅಂದರು. ಅಂದರೆ? ಪೀಟರ್ಗೆ ಅಪಘಾತ ಆಗಿದೆ, ಬೆನ್ನುಮೂಳೆ ಮುರಿದು ಜೀವಮಾನವಿಡೀ ಹಾಸಿಗೆಗೆ ಸೀಮಿತವಾಗಿದ್ದಾನೆ. ಅರ್ಜುನ್ಗೆ ಒಂದು ಕ್ಷಣ ಏನೂ ಅರ್ಥ ಆಗಲಿಲ್ಲ. ಏನು ಹೇಳ್ತಿದ್ದೀರಿ ನೀವು ಅಂತ ಧ್ವನಿ ಏರಿಸ್ದ. ಅದಕ್ಕೊಳಗಡೆ ಬರೋದಕ್ಕೆ ಹೇಳಿದ್ದು, ನಿಮ್ಮ ಕಣ್ಣಿನಿಂದ ನೀವೇ ನೋಡಿದ್ರೆ ನಂಬ್ತೀರಿ ಅಂತ ಒಳಗಡೆ ಕರ್ಕೊಂಡು ಹೋದರು. ಅವರ ಹಿಂದೆ ಹೋದ ಅರ್ಜುನನ್ನು ನೇರವಾಗಿ ಪೀಟರ್ನ ಕೋಣೆ ಕರ್ಕೊಂಡು ಹೋದರು ಅವನ ತಾತ. ಹಾಸಿಗೆ ಮೇಲೆ ಎಲ್ಲ ವೈದ್ಯಕೀಯ ಉಪಕರಣಗಳೊಂದಿಗೆ ಇರೋ ಮನುಷ್ಯನನ್ನು ನೋಡಿ ಅರ್ಜುನ್ ಕಣ್ಣುಗಳು ತೀಕ್ಷ್ಣವಾದವು. ಅದೇ ವಿಡಿಯೋ ದೃಶ್ಯಾವಳಿಯಲ್ಲಿ ಮಸುಕ ಕಂಡಿದ್ರೂ ಸಹ ಅರ್ಜುನ್ ಅವನನ್ನು ಗುರುತಿಸ್ದ. ಶ್ರೀಜಾ ಜೊತೆ ಇದ್ದವನು ಇವನೇ ಅಂತ ಖಚಿತಪಡಿಸ್ಕೊಂಡ. ಹೇಗೆ ನಡೀತು? ಯಾವಾಗ ನಡೀತು? 3 ತಿಂಗಳ ಹಿಂದೆ ದುಬೈನಲ್ಲಿ ಅವರ ಬಾಸ್ ಮೀಟಿಂಗ್ಗೆ ಪೀಟರ್ನನ್ನು ಕರ್ಕೊಂಡು ಹೋದರು. ಅಲ್ಲಿ ಏನು ನಡೀತೋ ಮಾರನೇ ದಿನ ಬಂದಾಗಿನಿಂದ ಅವನ ಹೆಂಡತಿಗೂ ಅವನಿಗೂ ಒಂದೇ ಜಗಳ ಅಂತಿದ್ದಂತೆ. ಮದುವೆ ಆಗಿದೆಯೇ ಅಂತ ಕೇಳ್ದ. ಆಗಿದೆ, ಒಂದು ಪುಟ್ಟ ಹೆಣ್ಮಗು ಕೂಡ ಇದೆ ಅಂತ ರೋಸಿಯನ್ನು ಕರೆದ್ರು. ಪಕ್ಕದ ಕೋಣೆಯಿಂದ ಒಬ್ಬ ಹುಡುಗಿ 2 ವರ್ಷದ ಮಗುವನ್ನು ಎತ್ಕೊಂಡು ಬಂದ್ಲು. ಅವಳು ಅವನ ಹೆಂಡತಿ, ಆ ಮಗು ಅವನ ಮಗಳು. ನಮ್ಮವರು ಮಾಡಿದ ತಪ್ಪನ್ನು ಹೆಂಡತಿ ಹತ್ರ ಹೇಳಿ ಆ ಹುಡುಗಿಯನ್ನು ಕರೆತರಬೇಕಂತ ಅಂದ್ಕೊಂಡ ಮಗನೇ. ಆದರೆ ಅದಕ್ಕೆ ಇವಳು ಒಪ್ಪಲಿಲ್ಲ. ಜಗಳಾಡಿ ಮನೆಯಿಂದ ಹೊರಟು ಹೋದ್ಲು. ಅವಳನ್ನು ಹುಡುಕೋದಕ್ಕೆ ಹೋಗ್ತಿರುವಾಗಲೇ ಪೀಟರ್ಗೆ ಘೋರವಾದ ಅಪಘಾತವಾಯಿತು. ಅದರ ಫಲವೇ ಅವನು ಹೀಗೆ ಹಾಸಿಗೆಗೆ ಸೀಮಿತವಾಗೋದು. ಈಗಲೂ ಹೇಳ್ತಿದ್ದಾನೆ ತನ್ನ ಕೈಯಿಂದ ಮೋಸ ಹೋದ ಹುಡುಗಿಯ ಕ್ಷಮಾಪಣೆ ಕೇಳಬೇಕಂತ. ಆದರೆ ಅವಳು ಬಹಳ ದೊಡ್ಡ ಉದ್ಯಮಿ ಅಂತ ತಿಳಿದು ನಾವೇ ಅವನನ್ನು ಹೋಗೋದಕ್ಕೆ ಬಿಡಲಿಲ್ಲ. ಅಷ್ಟಕ್ಕೂ ಅವಳಿಗೆ ನೀನೇನಾಗಬೇಕು ಅಂತ ಪೀಟರ್ ತಾತ ಕೇಳಿದ್ರು. ತಮ್ಮ ಅಂದ ಅರ್ಜುನ್. ಪೀಟರ್ ಹೆಂಡತಿ ರೋಸಿ ಅವನತ್ರ ಹೋಗಿ ಕಿವಿಯಲ್ಲಿ ಏನೋ ಮೆಲ್ಲಗೆ ಹೇಳಿದ್ಲು. ಮುಚ್ಚಿದ ಕಣ್ಣುಗಳ ಬಿಟ್ಟು ಅವನೆದುರಿಗಿದ್ದ ಅರ್ಜುನನ್ನು ನೋಡ್ದ. 2 ಕೈಗಳು ಕೂಡ ಲಕ್ವ ಹೊಡೆದಿವೆ. ಎಷ್ಟು ಕಾಲ ಬದುಕ್ತಾನೂ ಕೂಡ ತಿಳಿಯದು ಅಂತ ಅವರ ತಾತ ಕಣ್ಣೀರು ಹಾಕ್ತಿದ್ರೆ ಹೇಳಲಾಗದ ಅಸಹನೆ ಮತ್ತು ಕೋಪ ಅರ್ಜುನ್ಗೆ. ಮತ್ತು ನೀವು ಇಲ್ಲಿ ಇಷ್ಟು ರಹಸ್ಯವಾಗಿರಬೇಕಾದ ಅಗತ್ಯ ಏನು ಬಂತು ಅಂತ ಕೇಳ್ದ. ಇದು ನಮ್ಮ ಜಾಗ ಅಲ್ಲ ಮಗನೇ, ನಮ್ಮ ಪೀಟರ್ ಕೆಲಸ ಮಾಡ್ತಿರೋ ಬಾಸ್ನ ಜಮೀನು. ಚಿಕಿತ್ಸೆಗಾಗಿ ಇಲ್ಲಿಗೆ ಬಂದಿದ್ದೀವಿ. ಇನ್ನು ಎಂದಿಗೂ ಪೀಟರ್ ಗುಣ ಆಗೋದಿಲ್ಲ ಅಂತ ತಿಳಿದು ಹೊರಟು ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಇಲ್ಲಿಗೆ ಬಂದು 3 ತಿಂಗಳಾಯಿತು ಅಂತ ಪೀಟರ್ ತಾತ ಹೇಳಿದ್ರು. ಅವರದ್ದು ಶ್ರೀಮಂತ ಕುಟುಂಬವಲ್ಲ ಎಂಬುದು ಕೂಡ ಅರ್ಜುನ್ಗೆ ಅವರ ಮಾತುಗಳಲ್ಲಿ ಅರ್ಥ ಆಯಿತು.
ಇನ್ನು ಅಲ್ಲಿ ಇರಲಾಗದೆ ಹೊರಬಂದ. ಶ್ರೀಜಾಳನ್ನು ಮೋಸ ಮಾಡಿದವನನ್ನು ಕೊಂದು ಕಾಗೆಗಳಿಗೆ ಗಿಡುಗಗಳಿಗೆ ಹಾಕಬೇಕಂತ ಅಂದ್ಕೊಂಡಿದ್ದವನು, ಆದರೆ ಅವನು ಈಗಾಗಲೇ ಸತ್ತ ಹಾವಿನಂತೆ ಸಾವು ಬದುಕಿನ ನಡುವೆ ಇದ್ದಾನಂತ ತಿಳಿದ ಮೇಲೆ ಹೇಗೆ ಕೊಲ್ಲೋದಕ್ಕೆ ಸಾಧ್ಯ? ಈ ವಿಷಯ ಶ್ರೀಜಾಗೆ ಹೇಳಬೇಕೋ ಬೇಡವೋ ಅಂತ ಆಲೋಚಿಸುತ್ತಲೇ ಅಮೇರಿಕಾಗೆ ಬಂದ ಅರ್ಜುನ್ ಅವನ ಬಗ್ಗೆ ತಿಳಿತೆ? ಅವನು ಸಿಕ್ಕನೆ? ಏನು ಮಾಡಿದೆ ಅವನನ್ನು ಅಂತ ಸಭಾಂಗಣದಲ್ಲಿ ಕೂದಲಿನಲ್ಲಿ ಬೆರಳುಗಳನ್ನ ತೋರಿಸಿ ಕಣ್ಮುಚ್ಕೊಂಡಿದ್ದ ಮೊಮ್ಮಗನನ್ನು ನೋಡಿ ಓಡ್ ಬಂದು ಕೇಳಿದ್ರು ರಾಧಾಕೃಷ್ಣ ಅವರು. ಮೇಲಿನಿಂದ ಮೈಥಿಲಿ ಕೂಡ ನೋಡ್ತಾ ಇದ್ಲು. ಭೇಟಿಯಾದೆ ತಾತಯ್ಯ, ಮಾತಾಡಿದೆ. ಅವನಿಗೆ ಅಪಘಾತ ಆಗಿದೆ. ಇವತ್ತೋ ನಾಳೆಯೋ ಸಾಯುವಂತಿದ್ದಾನೆ. ಅಂಥವನನ್ನು ಹೇಗೆ ಕೊಲ್ಲೋದಕ್ಕೆ ಹೇಳ್ತೀರಿ? ಏನೋ ಅವನಿಗೆ ಅಪಘಾತವಾಗಿದೆಯಾ? ಅರ್ಜುನ್, ನೀನು ಹೇಳ್ತಿರೋದು ನಿಜಾನಾ? ನಿಜ ತಾತಯ್ಯ ಅಂತ ಅಲ್ಲಿ ನಡೆದಿದ್ದನ್ನು ಹೇಳಿದ ಅರ್ಜುನ್. ನಿನ್ನ ಕೈಯಿಂದ ಸಾಯೋ ಮುನ್ನವೇ ಅವನಿಗೆ ಶಿಕ್ಷೆಯನ್ನು ದೇವ್ರು ನೀಡಿದಾನ ಅರ್ಜುನ್. ಈಗ ಏನು ಮಾಡೋಣ? ಅವನ ಬಗ್ಗೆ ಹೇಳಿ ಶ್ರೀಜಾಳ ಮನಸ್ಸನ್ನು ಕೆಡಿಸೋದು ಯಾಕೆ? ಅವನು ಸತ್ತಿದ್ದಾನೆ ಅಂತ ಹೇಳಿದ್ರೆ ಅವಳು ಕನಿಷ್ಠ ಆ ಅಪರಾಧ ಪ್ರಜ್ಞೆಯಿಂದ ಹೊರಬರ್ತಾಳೆ. ಅವನು ನಿಜವಾಗಿಯೂ ಹೋದ ಮೇಲೆ ಒಳ್ಳೆ ಹುಡುಗನನ್ನು ನೋಡಿ ಶ್ರೀಜಾಗೆ ಮದುವೆ ಮಾಡೋಣ, ಏನಂತೀರಿ? ನಿನ್ನ ಆಲೋಚನೆ ಚೆನ್ನಾಗಿದೆ, ಆದರೆ ನಿಮ್ಮಪ್ಪ ಏನು ಹೇಳ್ತಾರೋ ಯೋಚಿಸಿದೆಯಾ? ಅಸಲಿಗೆ ಶ್ರೀಜಾ ಭಾರತ ಬಿಟ್ಟು ಬರೋದಕ್ಕೆ ಕಾರಣ ಅವರೇ. ನನಗೆ ಯಾರ ಬಗ್ಗೆನೂ ಚಿಂತೆ ಇಲ್ಲ ತಾತ. ಶ್ರೀಜಾಳ ಜೀವನ ಶಾಂತಿಯುತವಾಗಿರೋದೇ ನನಗೆ ಬೇಕು. ಅವಳು ಹೆರಿಗೆಯಾಗುವವರೆಗೆ ಇಲ್ಲೇ ಇದ್ದು ನಂತರ ಭಾರತಕ್ಕೆ ಹೋಗೋಣ. ಅಲ್ಲಿವರೆಗೆ ಯಾಕಂದ? ಅಲ್ಲಿ ನಿಮ್ಮ ಮಗ ಗೌರವದ ಹೆಸರಿನಲ್ಲಿ ಶ್ರೀಜಾಳನೇ ಏನಾದರೂ ಮಾಡಿದ್ರೆ? ಇಲ್ಲ, ನಂಬಬೇಕು ಅನಿಸ್ತಿಲ್ಲ ತಾತಯ್ಯ ಯಾರನ್ನು. ಮೊಮ್ಮಗನ ಮನಸ್ಸು ಯಾಕೋ ಸರಿ ಇಲ್ಲ ಅಂತ ಗ್ರಹಿಸಿ, ಸರಿ ನಿನ್ನಿಷ್ಟದಂತೆ ಆಗಲಿ, ಶ್ರೀಜಾ ಕೂಡ ಇಲ್ಲೇ ನಮ್ಮ ಮಧ್ಯೆ ಇದ್ದರೆ ಒಳ್ಳೆಯದು ಅಂತ ನನಗೂ ಅನಿಸ್ತಿದೆ. ಮತ್ತು ಮೈಥಿಲಿ ಹೋಗಬೇಕಲ್ವಾ? ನಿಮ್ಮಪ್ಪ ಬರೋದಕ್ಕೆ ಹೇಳಿದ್ರೆ ಮೈಥಿಲಿ ಹತ್ತಿರವೂ ಇದೇ ಮಾತು ಹೇಳೋಣ ಅರ್ಜುನ್. ಅವಳು ಮೊದಲಿಗಿಂತ ಬದಲಾಗಿದ್ದಾಳೆ ಅಂತ ಭಾವಿಸ್ತಿದ್ದೀನಿ ಅಂತ ಮೈಥಿಲಿ ಅಂತ ಕರೆದ್ರು. ಅರ್ಜುನ್ ತನ್ನ ಬಗ್ಗೆ ಧನಾತ್ಮಕವಾಗಿ ಯೋಚಿಸಿದ್ದಾನಂತ ಕೇಳಿದ ಮೈಥಿಲಿ, ಪಾಪ, ಹಾ ಬಾವಾ ಅಂತ ಓಡಿ ಬಂದ ಅರ್ಜುನ್ ಮುಂದೆ ನಿಂತಳು. ಶ್ರೀಜಾ ಬಗ್ಗೆ ಅವಳಿಗೆ ಹೆರಿಗೆ ಆಗೋವರೆಗೆ ಅಪ್ಪನ ಹತ್ರ ನೀನು ಮ್ಯಾನೇಜ್ ಮಾಡಬೇಕು, ಮಾಡ್ತೀಯಾ? ನಿನ್ನಿಂದ ಸಾಧ್ಯವಾ? ಹಾಗೆ ಏನು ಮಾಡಬೇಕಂತ ಹೇಳ್ಬಾವಾ? ಶ್ರೀಜಾ ಬಗ್ಗೆ ನಿನಗೆ ಎಷ್ಟು ನೋವಾಗಿದೆಯೋ ನನಗಂತೂ ಅದಕ್ಕಿಂತ ಹೆಚ್ಚು ನೋವಾಗ್ತಿದೆ. ಅವಳ ಸಂತೋಷಕ್ಕಾಗಿ, ಸುರಕ್ಷತೆಗಾಗಿ ನೀನೇನು ಹೇಳಿದ್ರೂ ಮಾಡ್ತೀನಿ. ನೀನಂದರೆ ನನಗಷ್ಟಿಷ್ಟ ಭಾವ. ಅಪ್ಪನ ಜೊತೆ ಅವಳು ಇಲ್ಲಿ ಇನ್ನು ಸ್ವಲ್ಪ ಕಾಲ ಇರ್ತಾಳೆ ಅಂತ. ಮದುವೆ ವಿಷಯ ಈಗಲೇ ಹೇಳೋದಕ್ಕಾಗದು ಅಂದ್ಲು ಎಂದು ಅಪ್ಪನಿಗೆ ನೀನು ಹೇಳಬೇಕು. ಅವರು ಇಲ್ಲಿಗೆ ಬರೋದಾಗಿ ಹೇಳಿದ್ರೆ ಬರದಂತೆ ತಡೀಬೇಕು. ನಿನ್ನಿಂದ ಸಾಧ್ಯನಾ ಇದೆಲ್ಲ? ಸಾಧ್ಯ ಭಾವ. ಹೇಗಾದರೂ ಶ್ರೀಜಾ ಬಗ್ಗೆ ಹೊರಗೆ ಬರದಂತೆ ನೋಡ್ಕೊಳ್ತೀನಿ. ನಿನ್ನ ಮಾತು ನೀನು ಉಳಿಸ್ಕೊಳ್ತೀಯಾ ಅಂತ ಭಾವಿಸ್ತೀನಿ. ಈಗಲೇ ಹೋದರೆ ಅಪ್ಪನಿಗೆ ಅನುಮಾನ ಬರ್ಬೋದು. ಒಂದು 10 ದಿನ ಇದ್ದು ಹೋಗು ಅಂತ ಹೇಳಿ ಶ್ರೀಜಾ ಏನು ಮಾಡ್ತಿದ್ದಾಳೆ ಅಂತ ಕೇಳಿದ. ಈಗಲೇ ಜ್ಯೂಸ್ ಕೊಟ್ಟೆ, ಕುಡಿದು ಮಲಗಿದ್ದಾಳೆ. ಅರ್ಜುನ್ ಮುಖ ತೊಳೆಯೋದಕ್ಕೆ ಹೋದರೆ, ತಾತಯ್ಯ ಅಂದ್ಲು ರಾಧಾಕೃಷ್ಣ ಅವರನ್ನ. ಏನಮ್ಮ ಅಂದರು. ಶ್ರೀಜಾಳನ್ನ ಮೋಸ ಮಾಡಿದವನ್ನ ಭಾವ ಯಾಕೆ ಬಿಟ್ಟು ಬಂದರು? ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಬರದೆ ಅವನ ಆಯಸ್ಸು ಗಟ್ಟಿಯಾಗಿದ್ದು ಬದುಕಿದ್ರೆ ಅರ್ಜುನ್ ಕೈಯಲ್ಲಿ ಹೇಗೆಯೂ ಸಾವು ತಪ್ಪದು. ಇರದಿದ್ರೆ ಅವನಿಗಿಂತ ಅದೃಷ್ಟವಂತ ಇನ್ಯಾರು ಇರಲಾರರು. ನೀನು ಮಾತ್ರ ಶ್ರೀಜಾ ಬಗ್ಗೆ ನಿಮ್ಮ ಅವನ ಹತ್ರ ಹೇಳಬೇಡ ಅಂತ ಹೋದರು. ನೀವೆಲ್ಲರೂ ನನ್ನ ಕೈಗೆ ಸರಿಯಾಗಿ ಸಿಕ್ಕಿದ್ದೀರಿ. ಭಾವನ ಮನಸ್ಸು ಗೆಲ್ಲೋದಕ್ಕೆ ಇದೇ ಒಳ್ಳೆಯ ಸಮಯ. ಆದರೆ ಅವಳನ್ನ ಬೆದರಿಸಿ ಬಾಯಿ ಮುಚ್ಚಿಸುವ ಸಮಯ ಬಂದರೆ ಮಾತ್ರ ಚೆನ್ನಾಗಿರುತ್ತೆ ಅಂದ್ಕೊಂಡ್ಳು. ಅರ್ಜುನ್ ಮುಖ ತೊಳೆದು ಶ್ರೀಜಾ ಹತ್ರ ಹೋದ. ಪ್ರಶಾಂತವಾಗಿ ನಿದ್ರಿಸ್ತಿದ್ದಾಳೆ. ಅವಳ ಪಕ್ಕದಲ್ಲಿ ಕೂತು ಬಹಳ ಹೊತ್ತು ಆಲೋಚನೆಯಲ್ಲಿದ್ದ ಅರ್ಜುನ್ ಕೈ ಹಿಡಿದು, ಏನು ಅರ್ಜುನ್ ಯೋಚಿಸ್ತಿದ್ಯಾ? ಅವನ ಬಗ್ಗೆ ಇನ್ನೂ ತಿಳಿಯಲೇ ಇಲ್ವಾ? ತಿಳಿತು ಶ್ರೀಜಾ. ನಿಜಾನಾ? ಹೌದು ಅಂತ ಅವನ ಹೆಸರು ಪೀಟರ್ ಅಂತ ಪೂರ್ತಿ ಹೇಳದೆ ಅವನು ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ ಅಂತ ಹೇಳ್ದ. ಶ್ರೀಜಾ, ನಿನ್ನ ಜೀವದ ಎತ್ತ ಸಾಕ್ತಿದೆ ಎಂಬ ಸಂದೇಹ ನಿನಗೆ ಬೇಡ. ನಿನ್ನ ಜೀವನಕ್ಕೆ ಯಾರೂ ಅಡ್ಡಿ ಬರಲ್ಲ, ಬಂದರೂ ಬದುಕಲ್ಲ. ಹುಟ್ಟೋ ಮಗುವಿನೊಂದಿಗೆ ನೀನು ಸಂತೋಷವಾಗಿರ್ತೀಯ. ನನ್ನನ್ನು ನಂಬು ಶ್ರೀಜಾ ಅಂತ ಕೈ ಮೇಲೆ ಕೈ ಹಾಕಿ ಹೇಳ್ದ. ವೈರಾಗ್ಯ ತುಂಬಿದ ನಗುವಿನಿಂದ ನೋಡ್ತಾ ಕಣ್ಣು ಮುಚ್ಕೊಂಡ ಶ್ರೀಜಾ, ನಾನು ಭಾರತಕ್ಕೆ ಬರೋದಿಲ್ಲ ಅರ್ಜುನ್ ಅಂದ್ಲು. ಈಗ ಹೋಗುವ ಅಗತ್ಯವೂ ಇಲ್ಲ, ನೀನು ಆತಂಕ ಪಡಬೇಡ ಅಂತ ಹೇಳ್ದ. ಅರ್ಜುನ್ ಕಾಳಜಿಯಿಂದ, ರಾಧಾಕೃಷ್ಣ ಅವರು ನೀಡೋ ಧೈರ್ಯದಿಂದ ಶ್ರೀಜಾಗೆ ದಿನಗಳು ಕಳೆದದ್ದೇ ತಿಳಿಲಿಲ್ಲ. ಮೈಥಿಲಿಯನ್ನು 10 ದಿನ ಇರಿಸಿ ಭಾರತ ಕಳಿಸ್ಕೊಟ್ಟ ಅರ್ಜುನ್ ಮೇಲಿನ ಇಷ್ಟದಿಂದ ಅವನ ಮಾತು ಮೀರದ ಮೈಥಿಲಿ ಶ್ರೀಜಾ ಬಗ್ಗೆ ಯಾರ ಜೊತೆ ಹೇಳಲಿಲ್ಲ.
ಹೆರಿಗೆ ದಿನಕ್ಕಿಂತ ಮುಂಚೆಯೇ ನೋವು ಕಾಣಿಸ್ಕೊಂಡಿದ್ದರಿಂದ ಶ್ರೀಜಾಳನ್ನು ಆಸ್ಪತ್ರೆಗೆ ಸೇರಿಸಿದ್ರು. ಶ್ರೀಜಾಗೇನು ಆಗಬಾರ್ದು, ತಾಯಿ ಮಗು ಕ್ಷೇಮವಾಗಿ ಬರಲಿ ಅಂತ ರಾಧಾಕೃಷ್ಣ ಅವರು ಕೂಡ ಬೇಡ್ಕೊಳ್ತಾ ಇದ್ರು. ತಮ್ಮ ಮುಂದೆ ಸಾಮಾನ್ಯವಾಗಿ ಕಂಡರೂ ಹೇಳಲಾಗದ ನೋವಿಗೊಳಗಾದ ಶ್ರೀಜಾಳ ಮನೋವ್ಯತೆ ಅವಳ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸಿತ್ತು. ಫಲವಾಗಿ ಹೆರಿಗೆ ಕಷ್ಟವಾಗಿ ಮಗುವಿಗೆ ಜನ್ಮ ನೀಡಿ ಮೃತಪಟ್ಟಳು. ಶ್ರೀಜಾ ತೀರು ಹೋದ್ಲು ಎಂಬ ಸುದ್ದಿ ಕೇಳಿ ಅರ್ಜುನ್ ಸ್ತಬ್ಧನಾದ. ರಾಧಾಕೃಷ್ಣ ಅವರಿಗೆ ಹೃದಯ ಸ್ತಂಭನವಾದಂತಾಯಿತು. ಅರ್ಜುನ್ ಅಂತ ಮೊಮ್ಮಗನ ಕೈ ಹಿಡಿದು ಕುಸಿದು ಬಿದ್ರು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.